ಅಲ್ಲಿರುವಂಥ ಜನಗಳಿಗೆ ನಿಮಗಿಂತ ನಾವೇನು ಕಮ್ಮಿ ಇಲ್ಲ ಅನ್ನೋದನ್ನು ತೋರಿಸಿ ನಮ್ಮ ದೇಶದ ಸಂಸ್ಕೃತಿಯ ದರ್ಶನವನ್ನು ಮಾಡಿಸ್ತಾರೆ. ಅದಕ್ಕಾಗಿ ಅವರನ್ನು ನಾವು ಹೇಳ್ತೀವಿ ಭಾರತದ ಸಾಂಸ್ಕೃತಿಕ ರಾಯಭಾರಿಗಳು ಅಂತ, ಕಲ್ಚರಲ್ ಅಂಬಾಸಡರ್ಸ್ ಆಫ್ ಭಾರತ್. ಹಾಗೆ ಸುಂದರ ಕಣ್ಣನವರು ಭಾರತದ ಕಲ್ಚರಲ್ ಅಂಬಾಸಡರ್. ಅದಕ್ಕಾಗಿ ನಾನು ಅವರನ್ನು ಅಭಿನಂದಿಸ್ತಾ ಇದ್ದೀನಿ. ಓಂಕಾರ ಹೇಳುವುದರಿಂದ ಏನು ಲಾಭ? ಎರಡು. ಒಂದು, ನೀವೆಲ್ಲರೂ ಗಮನಿಸಿರಬಹುದು, ಓಂಕಾರ ಹೇಳುವ ಮೊದಲು ಎಲ್ಲ ಕಡೆ ಮೌನ ಇತ್ತು, ಸೈಲೆನ್ಸ್ ಇತ್ತು. ಓಂಕಾರ ಹೇಳಿದ ನಂತರ ಈ ಮೌನ ಶಾಂತಿಯಾಗಿ ಪರಿವರ್ತನೆ ಆಯಿತು. ಸೈಲೆನ್ಸ್ ಬೇರೆ, ಪೀಸ್ ಬೇರೆ. ಸೈಲೆನ್ಸ್ ಅನ್ನೋದರಲ್ಲಿ ಭಯ ಇದೆ, ಸೈಲೆನ್ಸ್ ಅನ್ನೋದ್ರೊಳಗೆ ಅನುಮಾನ ಇದೆ, ಶಾಂತಿ ಅನ್ನೋದ್ರೊಳಗೆ ಭರವಸೆ ಇದೆ, ಶಾಂತಿ ಅನ್ನೋದ್ರೊಳಗೆ ಸಮಾಧಾನ ಇದೆ. ಸ್ಮಶಾನದಲ್ಲಿ ಮೌನ, ತೀರ್ಥಕ್ಷೇತ್ರಗಳಲ್ಲಿ ದೇವಸ್ಥಾನಗಳಲ್ಲಿ ಶಾಂತಿ. ಓಂಕಾರ ಹೇಳುವುದರಿಂದ ಈ ಸಭಾಗಾರ ದೇವಾಲಯವಾಗಿ ಪರಿವರ್ತಿತವಾಗುತ್ತೆ. ಇಲ್ಲಿ ಅಪೂರ್ವವಾದಂಥ ಶಾಂತಿಯನ್ನು ನೆಲೆಸಿದ್ದನ್ನ ನಾನಂತೂ ಅನುಭವಿಸಿದೆ. ಇದು ಓಂಕಾರದಲ್ಲಿರ್ತಕ್ಕಂಥ ಒಂದು ಚೈತನ್ಯ. ಇನ್ನೊಂದು, ಓಂಕಾರದಿಂದ ಆಗುವ ಲಾಭ ವ್ಯಕ್ತಿಗತವಾಗಿ ನಮ್ಮೆಲ್ಲರ ಆರೋಗ್ಯ ಸುಲಭವಾಗಿ ಸುಧಾರಿಸುತ್ತೆ. ಓಂಕಾರ ಹೇಳುವಾಗ ಉಸಿರನ್ನು ತುಂಬಿಸ್ಕೊಳ್ತೀವಿಲ್ಲ. ಮಾಮೂಲಿ ಉಸಿರಾಟದಲ್ಲಿ ಎಷ್ಟು ಪ್ರಾಣವಾಯು ನಮ್ಮ ಶರೀರದೊಳಗೆ ಹೋಗುತ್ತೋ, ಓಂಕಾರ ಹೇಳುವಾಗ ನಾವು ದೀರ್ಘವಾಗಿ ಉಸಿರು ತುಂಬಿಸಿಕೊಳ್ಳುವುದರಿಂದ ಅತಿ ಹೆಚ್ಚು ಪ್ರಾಣವಾಯು ಶರೀರದೊಳಗೆ ಹೋಗುತ್ತೆ. ಓಂಕಾರ ಹೇಳುವಾಗ ಶರೀರದಲ್ಲಿ ಉತ್ಪನ್ನವಾಗಿರ್ತಕ್ಕಂಥ ಎಲ್ಲ ಮಲಿನ ವಾಯು ಸಂಪೂರ್ಣವಾಗಿ ಶರೀರದಿಂದ ಹೊರಗೆ ಬಂದ್ಬಿಡುತ್ತೆ. ಹೀಗಾಗಿ ಹೆಚ್ಚು ಪ್ರಾಣವಾಯು ಒಳಗೋಗೋದು, ಎಲ್ಲ ಮಲಿನವಾಯು ಹೊರಗೆ ಬಂದ್ಬಿಡೋದು ಅಂತ ಹೇಳಿದ್ರೆ ಶರೀರದ ರೋಗ ನಿರೋಧಕ ಶಕ್ತಿ ಸಹಜವಾಗಿ ಹೆಚ್ಚಾಗುತ್ತೆ. ಇದರಿಂದ ಆರೋಗ್ಯ ಸುಧಾರಿಸದೇ ಇರಲು ಸಾಧ್ಯವೇ ಇಲ್ಲ. ಅದಕ್ಕಾಗಿ ನಮ್ಮ ಪೂರ್ವಜರು ಪ್ರತಿನಿತ್ಯ ಪ್ರಾಣಾಯಾಮವನ್ನು ಮಾಡಬೇಕು ಅಂತ. ಈ ಪ್ರಾಣಾಯಾಮದ ಒಂದು ಅವಿಭಾಜ್ಯ ಅಂಗ ಅಂದರೆ ಓಂಕಾರ. ಹೀಗಾಗಿ ನಿಮ್ಮೆಲ್ಲರಲ್ಲಿ ನನ್ನ ಮೊದಲ ವಿನಂತಿ, ನಮ್ಮ ನಿತ್ಯ ಜೀವನದಲ್ಲಿ ನಮ್ಮ ಮನೆಯನ್ನ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್ ಮಾಡಿಕೊಳ್ಳದೆ ನಮ್ಮ ಮನೆಯನ್ನ ದೇವಾಲಯದಂತೆ ಇಟ್ಕೊಳ್ಬೇಕು. ಬೆಳಿಗ್ಗೆ ಎದ್ದ ನಂತರ ಆ ಶಾಂತ ಪ್ರಶಾಂತ ವಾತಾವರಣದಲ್ಲಿ ಒಂದು 3 ಬಾರಿ ಓಂಕಾರವನ್ನು ಹೇಳ್ತಕ್ಕಂಥ ಅಭ್ಯಾಸ ಮಾಡಿದರೆ ನಮ್ಮೆಲ್ಲರ ಆರೋಗ್ಯವೂ ಸುಧಾರಿಸುತ್ತೆ, ರೋಗ ನಿರೋಧಕ ಶಕ್ತಿ ಬೆಳೆಯುತ್ತೆ. ನಮ್ಮ ಮನೆ ಕೇವಲ ಭೋಜನ ಮತ್ತು ಉಪಹಾರ ಗೃಹವಾಗಿ ಉಳಿಯುವುದಿಲ್ಲ, ನಮ್ಮ ಮನೆಗಳು ಭಕ್ತಿಯ ದೇವಾಲಯಗಳಾಗಿ ಬೆಳೆಯುತ್ತವೆ. ಇದಕ್ಕಾಗಿ ಓಂಕಾರದ ಅಭ್ಯಾಸವನ್ನು ಮಾಡಿಸುತ್ತೆ. ಮೂರನೇದಾಗಿ ಒಂದು ವಿಷಯ, ಮಕ್ಕಳಿಗೆ, ಆ ನಂತರ ಅವರನ್ನ ಹೆತ್ತವರಿಗೆ, ಪಾಲಕರಿಗೆ ಒಂದೆರಡು ಕಿವಿ ಮಾತನ್ನ ಹೇಳ್ತಕ್ಕಂಥ ಇಚ್ಛೆ ನನ್ನದು. ಮೊದಲನೇದಾಗಿ ಮಕ್ಕಳಿಗೆ, ನಾನು ಮಕ್ಕಳಿಗೆ ಕೇಳ್ತಾ ಇದ್ದೀನಿ, ಅವರು ಸಂತೋಷವಾಗಿ ಉತ್ತರ ಕೊಡಿ, ಪರೀಕ್ಷೆ ಮಾಡ್ತಿಲ್ಲ ನಾನು. ನೀವು ಹೇಳೋದನ್ನ ಕೇಳಿ ನಿಮ್ಮ ಹೆತ್ತವರಿಗೆ ಖುಷಿ ಆಗುತ್ತೆ, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಎಲ್ಲ ಮಕ್ಕಳಿಗೂ ನಾನು ಹೇಳಿದ್ದು ಕಿವಿಗೆ ಕೇಳ್ತಾ ಇದೆಯೋ ಇಲ್ವೋ? ಹೌದು ಅನ್ನಿ. ಸಂತೋಷ. ಮಕ್ಕಳು ಮನೆಗೆ ಆಸ್ತಿಯಾಗಬೇಕು, ಮಕ್ಕಳು ಮನೆಗೆ ಹೊರೆಯಾಗಬೇಕು. ಎಲ್ಲರೂ ಅದೇ ಹೇಳಿದ್ರಲ್ವಾ? ಯಾರು ಹೇಳಿಲ್ಲ ಅವರು ಹೊರೆಯಾಗಿದ್ದಾರ?
ಅನುಮಾನ ಆಗುತ್ತೆ. ಎಲ್ಲರೂ ಹೇಳಬೇಕು. ಎರಡನೇ ಪ್ರಶ್ನೆ, ನಮ್ಮ ಅಪ್ಪ ಅಮ್ಮ ನಮ್ಮ ಮನೆ ಅಂದ್ರೆ ನಮಗೆ ಅಭಿಮಾನ ಅನ್ಸತ್ತೋ ನಮಗೆ ಅವಮಾನ ಅಂತ ಅನ್ಸತ್ತೋ? ಬಲಗಡೆ ಇರೋರು ಹೇಳಿದ್ರ ಅಭಿಮಾನ ಅನ್ಸತ್ತೆ. ಯಾರು ಹೆತ್ತವರೇ ಹೇಳ್ಬಿಟ್ರು. ಇನ್ನು 4 ಬಗೆಯ ಮಕ್ಕಳು ಇರ್ತಾರಪ್ಪ. ಮೊದಲನೇ ಪ್ರಕಾರದವರು ಯಾರು ಅಂದ್ರೆ, ಋಣಾತ್ಮಕವಾಗಿಯೇ ಹೇಳ್ತೀನಿ ನಾನು, ನೆಗೆಟಿವ್ ಆಗಿ, ದಾರಿ ತಪ್ಪಿದ ಮಗ. ಸಿನಿಮಾ ಬಂದಿತ್ತು, ದಾರಿ ತಪ್ಪಿದ ಮಗ ಯಾರು ಅಂತ ಕೇಳಿದ್ರೆ ಒಬ್ಬ ರಾಜ್ಕುಮಾರ್ ಅಂತ ಅನ್ಬೇಕಾದ್ರೆ, ಒಬ್ಬ ರಾಜ್ಕುಮಾರ್ ಎಂದೂ ಸಿನಿಮಾ ರಂಗದಲ್ಲಿ ಇದ್ರೂ ದಾರಿ ತಪ್ಪಿಲ್ಲ. ಸಿನಿಮಾ ರಂಗದಲ್ಲಿ ಇರ್ತಕ್ಕಂಥವರು ದಾರಿ ತೋರಿಸಿದಂತ ನಟ ಸಾರ್ವಭೌಮ. ಒಂದು ಚಪ್ಪಾಳೆ ಹೊಡಿರಿ. ದಾರಿ ತಪ್ಪಿದ ಮಗ. ಈಗ ಹೆಣ್ಮಕ್ಕಳಿಗೆಲ್ಲ ಅನ್ನಿಸ್ತಾ ಇದೆ, ನಾವೆಂದೂ ದಾರಿ ತಪ್ಪೋದಿಲ್ಲ, ಅಜ್ಜ ಬರೀ ದಾರಿ ತಪ್ಪಿದ ಮಗ ಎಂದು. ಮಗ ಅಂದ್ರೆ ಮಗಳೂ ಹೌದು ಅಂತ ಹೇಳ್ತಾ ಇದ್ದೀನಿ. ಎರಡನೇ ಪ್ರಕಾರದವರು ಸ್ವಲ್ಪ ಅಪಾಯಕಾರಿ, ಡೇಂಜರಸ್, ದಾರಿ ತಪ್ಪಿಸುವ ಮಕ್ಕಳು. ನಿಮ್ಮ ಪೈಕಿ ಯಾರಾದ್ರೂ ಇದ್ರೆ ಕೈ ಮೇಲೆ ಮಾಡಿ. ಸದ್ಯ ಯಾರು ಕೈ ಮೇಲೆ ಮಾಡಲಿಲ್ಲ. ಇನ್ನು ಮೂರನೇ ರೀತಿಯ ಮಕ್ಕಳು, ಪರವಾಗಿಲ್ಲ, ಸಂತೋಷ ಪಡಬೇಕು ನಾವು. ಅವರು ಯಾರು ಅಂದ್ರೆ ದಾರಿ ತಪ್ಪದವರು. ಯಾರ್ಯಾರು ಇದ್ದೀರಾ ದಾರಿ ತಪ್ಪದ ಮಕ್ಕಳು, ಇದುವರೆಗೂ ದಾರಿ ತಪ್ಪಿಲ್ಲ, ಒಂದ್ಸಲ ಕೈಬೇರು ಮಾಡಿ ಸಭೆಗೆ ಸಂತೋಷವನ್ನು ಉಂಟು ಮಾಡಿ. ಬಹಳ ಸಂತೋಷ, ಕೈ ಬಿಡಿ. ಆದರೆ ಈ ದೇಶ ಅಪೇಕ್ಷೆ ಮಾಡುವುದು ದಾರಿ ತಪ್ಪದ ಮಕ್ಕಳನ್ನು ಮಾತ್ರವಲ್ಲ, ದಾರಿ ತೋರಿಸುವ ಮಕ್ಕಳು ಬೇಕು. ದಾರಿ ತಪ್ಪಿದವರಿಗೆ, ದಾರಿ ತಪ್ಪಿಸುವವರಿಗೆ ಸರಿದಾರಿಯನ್ನ ತೋರಿಸಬಹುದಾದವರು ಹೆತ್ತವರು ಮಾತ್ರವಲ್ಲ, ಮಕ್ಕಳು ದಾರಿ ತೋರಿಸುವ ಮಕ್ಕಳಾಗಬೇಕು. ಲವ ಕುಶರು ದಾರಿ ತೋರಿಸಿದವರು, ಧ್ರುವ ದಾರಿ ತೋರಿಸಿದವನು, ಪ್ರಹ್ಲಾದ ದಾರಿ ತೋರಿಸಿದವನು. ಹೆಸರು ಗೊತ್ತಿಲ್ಲದ ಅನೇಕ ಮಕ್ಕಳು ನಮ್ಮ ದೇಶದಲ್ಲಿ ಇದ್ದಾರೆ. ಇಂಥ ಎಲ್ಲ ಮಕ್ಕಳಿಂದಾಗಿ ಪ್ರಪಂಚಕ್ಕೆ ದಾರಿ ತೋರಿಸುತ್ತಿದ್ದ ದೇಶ ಭಾರತ. ಅದಕ್ಕಾಗಿ ಪ್ರಪಂಚ ಭಾರತವನ್ನ ವಿಶ್ವ ಗುರುವಂತ ಸ್ವೀಕಾರ ಮಾಡಿತ್ತು. ದಾರಿ ತೋರಿಸುವ ದೇಶವಾಗಿತ್ತು ನಮ್ಮದು. ಕಾಲಾಂತರದಲ್ಲಿ ಅನೇಕ ಕಾರಣಗಳಿವೆ, ಎಲ್ಲವನ್ನು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ದಾರಿ ತೋರಿಸಬೇಕಾಗಿದ್ದಂಥ ಭಾರತ ದಾರಿ ತಪ್ಪಿ ಹೋಯಿತು. ಸಾವಿರಾರು ವರ್ಷಗಳ ಗುಲಾಮಗಿರಿಗೆ ನಾವು ಬಡಗಾಗಲು ನಾವೇ ಕಾರಣ. ನಮ್ಮ ದಾರಿ ಯಾವುದು ಅನ್ನೋದನ್ನು ನಾವು ಮರೆತು ದಾರಿ ತಪ್ಪುದು, ದಾರಿ ತಪ್ಪಿಸುವುದು. ಆದರೆ ಕಳೆದ 80 ವರ್ಷಗಳಲ್ಲಿ ಏಕದಂ ಜಗತ್ತಿನ ಪರಿದೃಶ್ಯವೇ ಬದಲಾಗುತ್ತಾ ಇದೆ. ದಾರಿ ತಪ್ಪಿದ್ದ ಭಾರತ ಈಗ ಪ್ರಪಂಚಕ್ಕೆ ದಾರಿ ತೋರಿಸುವ ಸ್ಥಿತಿಗೆ ಬಂದಿದೆ. ಇದನ್ನು ಒಪ್ತಿರೋ ಇಲ್ವೋ? ಭಾರತ ಈಗ ಭಿಕಾರಿಯಾದ ದೇಶವಾಗಿ ಉಳಿದಿಲ್ಲ. ಭಾರತ ಆಸ್ಟ್ರೇಲಿಯಾದ ಬಳಿ ಭಾರತದ ಮಕ್ಕಳಿಗೆ ಹಾಲಿನ ಪೌಡರನ್ನ ಬೇಡ್ತಾ ಇದ್ದಂತ ದಿನಗಳು ಕೆಲವು ವರ್ಷಗಳ ಹಿಂದೆ ಇತ್ತು. ನನಗೆ ನೆನಪಿದೆ, ಮಿಲ್ಕ್ ಪೌಡರ್ ಆಸ್ಟ್ರೇಲಿಯಾದಿಂದ ಇಂಪೋರ್ಟ್ ಮಾಡಿಕೊಳ್ತಾ ಇತ್ತು. ಗೋಪಾಲಕೃಷ್ಣನ ಭೂಮಿ ಭಾರತ. ಗೋವು ನಮ್ಮೆಲ್ಲರ ತಾಯಿ. ಗೋ ಪೂಜೆ ಆಗುವಂತ ಭಾರತದಲ್ಲಿ ಮಿಲ್ಕ್ ಪೌಡರ್ನ ಆಸ್ಟ್ರೇಲಿಯಾದಿಂದ ತರಿಸ್ಕೊಳ್ತಕ್ಕಂಥ ದುರ್ದಶೆ ಇತ್ತು. ಪ್ರಪಂಚಕ್ಕೆ ಅನ್ನವನ್ನು ದಾನ ಮಾಡತಕ್ಕಂಥ ಅನ್ನಪೂರ್ಣೇಶ್ವರಿ ಭಾರತ ಮಾತೆ ಕೆಲವು ವರ್ಷಗಳ ಹಿಂದೆ ರೊಟ್ಟಿಗೆ ಗೋಧಿ ಇಲ್ಲದೆ ಅಮೆರಿಕದ ಜೊತೆ ಒಪ್ಪಂದ ಮಾಡಿಕೊಂಡು PL 420 480
ಆದ್ರೆ ಏನ್ 420 ಯಾಕೆ ಹೇಳಿದ್ರೆ ಅಮೆರಿಕ ಇದೆಯಲ್ಲ ಅದು ಪಕ್ಕಾ 420 ಅದು. ನಾವು ಗೋಧಿಯನ್ನ ತರಿಸ್ಕೊಳ್ತಾ ಇದ್ವು, ಪಕ್ಕದಲ್ಲಿ ಒತ್ತರೆ ಒದಿಸ್ಬೇಕಾಯಿತು. ಇನ್ನೊಂದ್ಸಲ ಒದ್ರೆ ನೋಡು ಅಂತ ಹೇಳಿ ಇನ್ನೊಂದ್ಸಲ ಒದಿಸ್ಕೊಳ್ತಾ ಇದ್ವು. ಇಂಥ ಹೀನ ಸ್ಥಿತಿ ಇತ್ತು. ಈಗ ಒದೆಯುವಂಥವ್ರಿಗೆ ಅಂಥ ಒಂದು ಮರು ಒಡೆತ ಸಿಕ್ಕಿದೆ ಅನ್ನೋದು ಆಪರೇಷನ್ ಸಿಂಧೂರ ಪ್ರಪಂಚಕ್ಕೆ ತೋರಿಸಿದೆಯೋ ಇಲ್ವೋ? ಭಾರತ ಈಗ ಪೂರಭೂಮಿ, ಭಾರತ ವೀರಭೂಮಿ, ಭಾರತ ಪರಾಕ್ರಮದ ಭೂಮಿ. ಸೈನ್ಯದಲ್ಲಿ, ಶಸ್ತ್ರಾಸ್ತ್ರಗಳಲ್ಲಿ ಜಗತ್ತಿನಲ್ಲಿ ನಾವೇ ಬಹಳ ಮುಂದಿರೋರು ಅಂತ ಅಹಂಕಾರದಿಂದ ಬೀಗುತ್ತಿದ್ದ ಚೀನಕ್ಕೆ, ಪಾಕಿಸ್ತಾನಕ್ಕೆ ಏಟು ಕೊಡುವುದರ ಮುಖಾಂತರ ಅಪ್ರತ್ಯಕ್ಷವಾಗಿ ನಾವು ತಿಳಿಸಿಕೊಟ್ಟಿದ್ದೀವಿ. ಚೀನಾ ಬಾಲ ಮುದುಡಿಕೊಂಡು ಕುಳಿತಿದೆ. ಪಾಕಿಸ್ತಾನ ಅಂತೂ ಕುಯ್ 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 ಅಂತ ಕನಿಕರದಿಂದ ಮರುಗುತ್ತಾ ಇದೆ. ಇದನ್ನು ನೋಡಿ ಪಾಕಿಸ್ತಾನ, ಚೀನಾ, ಟರ್ಕಿ ಎಲ್ಲವೂ ಹೋದವು. ಅಮೆರಿಕಕ್ಕೂ ಜ್ಞಾನೋದಯ ನಿಧಾನವಾಗಿ ಆಗ್ತಾ ಇದೆ. ಭಾರತ ಬದಲಾಗ್ತಾ ಇದೆ. ಯಾಕೆಂದ್ರೆ ಭಾರತದಲ್ಲಿ ಈಗ ದಾರಿ ತೋರಿಸುವ ಮಕ್ಕಳು ಬೆಳೀತಾ ಇದ್ದಾರೆ. ನಾವೆಲ್ಲರೂ ಸಹ ದಾರಿ ತೋರಿಸುವ ಮಕ್ಕಳಾಗಬೇಕು ಅನ್ನತಕ್ಕಂಥ ಏಕಮೇವ ಹಂಬಲದಿಂದ ಸ್ನೇಹ ಸೇವಾ ಟ್ರಸ್ಟ್ ನಮ್ಮ ಬೆಂಗಳೂರು ಮಹಾನಗರದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಕಾರ್ಯೋನ್ಮುಖವಾಗಿದೆ. ಸ್ನೇಹ ಸೇವಾ ಟ್ರಸ್ಟ್ ಅನ್ನ ಪ್ರಾರಂಭ ಮಾಡಿದವರು, ನಡೆಸ್ತಾ ಇದ್ದವರು ನಮ್ಮ ವರದರಾಗಿ ಇರಬಹುದು, ರವೀಂದ್ರ ಬಾಬು ಇರಬಹುದು, ಅವರಿಗೆ ಒತ್ತಾಸೆಯಾಗಿ ನಿಂತಿರ್ತಕ್ಕಂಥ ನಮ್ಮ ದಾನಿಗಳಿರ್ಬೋದು. ಇವರೆಲ್ಲರಿಗೂ ಆಸೆ ಏನು? ಮುಂದಿನ ಚುನಾವಣೆ ಒಳಗೆ ಅಸೆಂಬ್ಲಿ ಎದ್ದೆವರು ಕಾರ್ಪೊರೇಷನ್ ಅಲ್ಲಿ ಆದರೂ ಟಿಕೆಟ್ ಸಿಗಬಹುದಾ ಅನ್ನೋ ಕೆಟ್ಟ ಆಸೆ ಇಲ್ಲ. ನಮ್ಮೆಲ್ಲರಿಗೂ ಒಂದು ಕರ್ನಾಟಕ ರತ್ನ ರಾಜ್ಯೋತ್ಸವ ಪ್ರಶಸ್ತಿ ಸಿಗಬೇಕು ಅನ್ನತಕ್ಕಂಥ ವ್ಯಕ್ತಿಗತ ಆಸೆ ಇದೆಯಾ? ಇಲ್ಲ. ನಮ್ಮನ್ನ ಹಾಡಿ ಹೊಗಳಿ ಹಾರ ತುರಾಯಿಗಳಿಂದ, ವೇದಿಕೆಯಲ್ಲಿ ಗುರುಗಳಿಂದ, ದೊಡ್ಡವರಿಂದ ಸನ್ಮಾನ ಮಾಡಿಸಬೇಕು ಅನ್ನೋದಿದೆಯಾ? ಇಲ್ಲ. ಈ ಕಾರ್ಯಕರ್ತರ ಏಕಮೇವ ಆಕಾಂಕ್ಷೆ ಅಂತ ಹೇಳಿದ್ರೆ, ದೇಶ ಹಮೇ ದೇತಾ ಹೈ ಸಬ್ ಕುಚ್, ಹಮ್ ಭೀ ತೋ ಕುಚ್ ದೇನಾ ಸೀಖೆ. ದೇಶ ನಮಗೆ ಎಲ್ಲವೂ ಕೊಡ್ತಾ ಇದೆ, ಅಂದ್ರೆ ದೇಶಕ್ಕೆ ನಾವು ವಾಪಸ್ ಕೊಡೋದು ಬೇಡವಾ? ಬ್ಯಾಂಕ್ ನಮಗೆ ಸಾಲ ಕೊಡ್ತಾನೇ ಇರುತ್ತೆ. ಆ ಬ್ಯಾಂಕ್ಗೆ ನಾವು ಡಿಪಾಸಿಟ್ ಮಾಡದೆ ಹೋದ್ರೆ ಬ್ಯಾಂಕ್ ಏನಾಗುತ್ತೆ? ದಿವಾಳಿ ಹೋಗ್ಬಿಡುತ್ತೆ. ಡಿಪಾಸಿಟ್ ಮಾಡಿದವರು ಅವರ ಡಿಪಾಸಿಟ್ ನ ಹಾಕುತ್ತಾರೆ. ಅದಕ್ಕೋಸ್ಕರ ಸಾಲ ತೆಗೆದುಕೊಳ್ಳೋದು ವಿಶೇಷ ಅಲ್ಲ, ಡಿಪಾಸಿಟ್ ಮಾಡ್ತಾ ಇರಬೇಕು. ಹಾಗೆ ದೇಶ ಹಮೇ ದೇತಾ ಹೈ ಸಬ್ ಕುಚ್, ಹಮ್ ಭೀ ತೋ ಕುಚ್ ದೇನಾ ಸೀಖೆ. ಸ್ನೇಹ ಸೇವಾ ಟ್ರಸ್ಟ್ಗೆ ಅನ್ನಿಸ್ತು, ದೇಶಕ್ಕೆ ಏನಾದರೂ ಕೊಡಬಹುದು ಅನ್ನೋದಾದ್ರೆ ನಾವೇನು ಮಾಡಬಹುದು? ನಮ್ಮ ಮಕ್ಕಳು ನಮಗೆ ಶಕ್ತಿ ಇದ್ದಷ್ಟು ದಾರಿ ತೋರಿಸುವ ಮಕ್ಕಳಾಗಬೇಕು. ಅದಕ್ಕಾಗಿ ಕೇವಲ ವಿದ್ಯಾರ್ಥಿ ವೇತನವನ್ನು ಕೊಟ್ಟು, ಆರ್ಥಿಕ ನೆರವನ್ನು ಕೊಟ್ಟು ಸುಮ್ಮನಾಗುವುದಿಲ್ಲ. ಅವರು ಹೇಳಿದ್ರು, ಮಕ್ಕಳಿಗೆ ನಾವು ಸಂಸ್ಕಾರವನ್ನು ಕೊಡ್ತೀವಿ ಅಂತ. ಯಾರಿಗೆ ಸಂಸ್ಕಾರ ಸಿಗತ್ತೆ, ಆ ಸಂಸ್ಕಾರಕ್ಕೆ ಯಾರು ತಮ್ಮನ್ನ ತೆರೆದುಕೊಳ್ತಾರೆ, ಅವರಲ್ಲಿ ದೈವಿ ಗುಣಗಳು ಬೆಳೆಯುತ್ತವೆ, ರಾಕ್ಷಸಿ ಗುಣಗಳು ಸತ್ತು ಹೋಗಿಬಿಡುತ್ತವೆ. ಇದಕ್ಕೆ ಸಂಸ್ಕಾರ ಅಂತ ಹೇಳ್ತಾರೆ. ನಮ್ಮೆಲ್ಲರ ಮೂಲ ನಂಬಿಕೆ, ನಮ್ಮ ದೇಶದಲ್ಲಿ ಹುಟ್ಟುವಂತ ಪ್ರತಿಯೊಂದು ಮಗು ದೈವಾಂಶ ಸಂಭೂತ. ಸಣ್ಣ ವಯಸ್ಸಿನ ಮಕ್ಕಳು ದೊಡ್ಡವರಿಗೆ ನಮಸ್ಕಾರ ಮಾಡಬಾರದು ಅಂತ ಹಿರಿಯರು ಹೇಳ್ತಾರೆ. ಯಾಕೆ? ಆ ಮಕ್ಕಳು ದೇವರ ಸಮಾನ. ಹೀಗಾಗಿ ಆ ಸಣ್ಣ ಮಕ್ಕಳಿಗೆ ನಮಸ್ಕಾರ ಮಾಡಬೇಕು. ದೈವಾಂಶ ನಮ್ಮೆಲ್ಲರಲ್ಲೂ ಇದೆ. ಭಾರತದ ಮೂಲ ನಂಬಿಕೆ ಇದು. ಮ್ಯಾನ್ ಈಸ್ ಎ ಸಿನ್ನರ್.
ಮನುಷ್ಯ ಪಾಪಿ ಅಂತ ಹೇಳೋದು ಭಾರತದ ನಂಬಿಕೆ ಅಲ್ಲ. ಇದು ಯಾರ ನಂಬಿಕೆ? ನಾನೇನು ಹೇಳಕ್ ಹೋಗಲ್ಲ, ನಿಮ್ಗೆ ಗೊತ್ತು. ಮ್ಯಾನ್ ಈಸ್ ಎ ಸಿನ್ನರ್. 7 ದಿನಗಳು ಪಾಪ ಮಾಡ್ತಾನೆ, 8ನೇ ದಿನ ಚರ್ಚ್ಗೆ ಹೋಗಿ ಪ್ರಾರ್ಥನೆ ಮಾಡಿದ್ರೆ ದೇವರು ನಿಮ್ಮೆಲ್ಲ ಪಾಪಗಳನ್ನ ತೆಕ್ಕೊಂಡು ಬಿಡ್ತಾನೆ. 7 ದಿನ ಪಾಪ ಮಾಡೋದಕ್ಕೆ ಮುಕ್ತ ಅವಕಾಶ. ಇದು ಭಾರತದ ನಂಬಿಕೆ. ಮನುಷ್ಯ ಪ್ರಾಣಿಯಲ್ಲ. ಮ್ಯಾನ್ ಈಸ್ ನಾಟ್ ಎನ್ ಅನಿಮಲ್. ಇದು ಪಾಶ್ಚಾತ್ಯದ ನಂಬಿಕೆ. ಮನುಷ್ಯ ಪ್ರಾಣಿ ಅಂತ. ನಾವು ಹೇಳೋದು ಮ್ಯಾನ್ ಈಸ್ ಡಿವೈನ್. ಮನುಷ್ಯ ದೈವಾಂಶ ಸಂಭೂತ. ಸ್ವಾಮಿ ವಿವೇಕಾನಂದರು ಆ ಪಾಶ್ಚಿಮಾತ್ಯ ದೇಶಗಳಿಗೆ ಭಾರತ ಗುಲಾಮ ಸ್ಥಿತಿಯಲ್ಲಿ ಇದ್ದಂಥ ಆ ಕೆಟ್ಟ ದಿನಗಳಲ್ಲಿ ಜಗತ್ತು ನಮ್ಮನ್ನ ನಿಕೃಷ್ಟವಾಗಿ ನೋಡ್ತಾ ಇದ್ದಂತ ಆ ಕೆಟ್ಟ ದಿನಗಳಲ್ಲಿ ವಿವೇಕಾನಂದರು ಯುರೋಪ್ನಲ್ಲಿ, ಅಮೆರಿಕದಲ್ಲಿ ಪ್ರವಾಸ ಮಾಡಿ ಆ 56 ಇಂಚಿನ ಎದೆಯನ್ನ ಎತ್ತಿಯಲ್ಲಿ ಸಿಂಹಗರ್ಜನೆ ಮಾಡೋರು. Those who call themselves sinner, it is the greatest sin. ತಮ್ಮನ್ನ ತಾವು ಪಾಪಿ ಅಂತ ಅನ್ಕೊಳ್ಳೋದಿದೆಯಲ್ಲ, ಇದಕ್ಕಿಂತ ದೊಡ್ಡ ಪಾಪ ಇನ್ನೊಂದಿಲ್ಲ. Man is divine. To bring out the divinity in the man is the real education. ಮನುಷ್ಯನಲ್ಲಿ ಇರತಕ್ಕಂಥ ದೈವತ್ವವನ್ನು ಹೊರತೆಗೆಯುವುದಿದೆಯಲ್ಲ, ಅದು ನಿಜವಾದ ಶಿಕ್ಷಣ. ಅದನ್ನ ನಾವು ಸಂಸ್ಕಾರ ಅಂತ ಹೇಳ್ತೇವೆ. ಈ ಸಂಸ್ಕಾರ ನಮ್ಮ ಮಕ್ಕಳಿಗೆ ಸಿಗುವ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ಅವರು ನಾನು ಹೃದಯಪೂರ್ವಕವಾಗಿ ಅಭಿನಂದಿಸ್ತೀನಿ. ಇನ್ನು ಎಲ್ಲ ಪಾಲಕರಿಗೆ ಒಂದೆರಡು ಕಿವಿ ಮಾತು, ಎಲ್ಲ ತಂದೆ ತಾಯಿಗಳಿಗೆ ಒಂದು ಕಿವಿ ಮಾತು. ಮಕ್ಕಳಿಗೆ ಕೇಳಿದಾಗೆ ನಿಮ್ಮನ್ನ ಕೇಳೋದಿಲ್ಲ. ಮಕ್ಕಳು ಮುಂದೆ ತಂದೆ ತಾಯಿಗಳ ಪರೀಕ್ಷೆ ಮಾಡಬಾರ್ದು. ನಾವು ನಿಮ್ಮೆಲ್ಲರ ಮನಸ್ಸಿನಲ್ಲಿರೋದೇ ನಾನು ಹೇಳ್ತೀನಿ ಅಷ್ಟೇನೆ. ಒಂದೆರಡು ಗಾದೆ ಮಾತ್ರ ಹೇಳ್ತೀನಿ. ಅದನ್ನ ಎಲ್ಲರೂ ಪೂರ್ವಾರ್ಧ ನಾನು ಹೇಳಿದ್ರೆ ಉತ್ತರಾರ್ಧ ನೀವು ಹೇಳಿದ್ರೆ. ಪೂರ್ವಾರ್ಧ ಅಂದ್ರೆ ನಿಮ್ಮ ಕನ್ನಡದಲ್ಲಿ ಏನ್ ಹೇಳ್ತಾರೆ? ಫಸ್ಟ್ ಹಾಫ್, ಅದು ಪೂರ್ವಾರ್ಧ ಕನ್ನಡದಲ್ಲಿ. ಉತ್ತರಾರ್ಧ ಅಂದ್ರೆ ಸೆಕೆಂಡ್ ಹಾಫ್, ಅದು ಕನ್ನಡದಲ್ಲಿ. ಕನ್ನಡ ಅಲ್ಲ, ಇಂಗ್ಲಿಷು. ಕನ್ನಡದ ಗಾದೆ ನೋಡಿ ಎಷ್ಟು ಚೆನ್ನಾಗಿದೆ. ನಮ್ಮ ಸಂಸ್ಕೃತಿ ನಮ್ಮ ಕನ್ನಡ ಗಾದೆಗಳಲ್ಲಿ ತುಂಬಿಕೊಂಡಿದೆ. ನೀವೆಲ್ಲ ಹೇಳ್ತೀರಾ? 2ನೇ ಭಾಗ, ಗಿಡವಾಗಿ ಬಗ್ಗದ್ದು. ಎಲ್ಲರೂ ಬಾಯ್ಬಿಟ್ಟಿದೆ. ಅನೇಕರು ಹೇಳಿದ್ರು, ನಮ್ಮ ಮಕ್ಕಳು SSLC ಇರೋವರೆಗೂ ನಮ್ಮ ಮಾತು ಕೇಳ್ತಾರೆ, ಆಮೇಲೆ ಅವ್ರ ಮಾತು ಕೇಳದೆ ಹೋದ್ರೆ ನಮ್ಗೆ ವಿಧಿನೇ ಇಲ್ಲ ಅಂತ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ. ನಮ್ಮ ಮನೆಯನ್ನ ನಾವು ದೇವಾಲಯದಂತೆ ಇಟ್ಕೊಳ್ಳೋಣ. ಆಗ ಮಕ್ಕಳು ನಮ್ಮಲ್ಲಿ ದೇವರನ್ನೇ ಕಾಣ್ತಾರೆ. ಮನೆಯಲ್ಲಿ ದೇವರ ಮಂದಿರ ಇರಬೇಕು. ನಿತ್ಯ ದೀಪ ಬೆಳಗಬೇಕು. ಸ್ತೋತ್ರಗಳು ಮೊಳಗಬೇಕು. ಇನ್ನೇನು ಇಲ್ಲದೆ ಹೋದ್ರು ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಯಾರು ಬೇಕಾದ್ರೂ ಹೇಳ್ಬೋದು. ಓಂ ನಮಃ ಶಿವಾಯ ಯಾರು ಬೇಕಾದ್ರೂ ಹೇಳ್ಬೋದು. ಮನೆಯನ್ನ ದೇವಾಲಯದಂತೆ ಇಟ್ಕೊಳ್ಳಿ. ಆಗ ಮನೆ ತೀರ್ಥಕ್ಷೇತ್ರವಾಗುತ್ತೆ. ಮನೆಯಲ್ಲಿರುವ ಮಕ್ಕಳಲ್ಲಿರ್ತಕ್ಕಂಥ ದೈವತ್ವ ಹೊರಗೆ ಬರುತ್ತೆ. ನೀವು ಮಕ್ಕಳಿಗೆ ಆಸ್ತಿಯನ್ನ ಮಾಡುವ ಕೆಟ್ಟ ಸ್ಪರ್ಧೆಗೆ ಇಳಿಯಬೇಡಿ. ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡುವ ಪುಣ್ಯ ಕಾರ್ಯದಲ್ಲಿ ನಾವು ನಮ್ಮನ್ನ ತೊಡಗಿಸಿಕೊಳ್ಳಬೇಕು. ಮಕ್ಕಳು ಮನೆಗೆ ಆಸ್ತಿಯಾಗಬೇಕು. ಯಾರ ಕಾರಣದಿಂದ? ಮೊದಲು ಅಪ್ಪ ಅಮ್ಮನಿಂದ. ಮನೆಯೇ ಮೊದಲ ಪಾಠಶಾಲೆ, ಡ್ಯಾಶ್ ಮೊದಲ ಗುರು. ಮಕ್ಕಳು ಹೇಳಿದ್ರು ಬಹಳ ಖುಷಿ ಆಯ್ತು ನನಗೆ. ತಾಯಿಂದ್ರಿಗೆ ಎಷ್ಟು ಖುಷಿ ಆಗಿರುತ್ತೆ. ಇಷ್ಟೇ ನಿಮ್ಮಲ್ಲಿ ಕೇಳಿಕೊಳ್ಳೋದು. ಕೊನೆಯದಾಗಿ ಒಂದು ಮಾತು, ಕನಸಿನ ಬಗ್ಗೆ ಹೇಳಿದ್ರು. ಥರಾವರಿ ಕನಸುಗಳನ್ನು ಕಾಣುತ್ತಿದ್ದಾರೆ. ತಿರುಗನೊಬ್ಬನೂರ ಮುಂದೆ ಮುರುಗು ಧರ್ಮಶಾಲೆಯಲ್ಲಿ. ಮುಂದಿನ ಕೇಳಿದ್ದೀರಾ? ನಾವೆಲ್ಲ ಮಕ್ಕಳಾಗಿದ್ದಾಗ ಓದ್ತಾ ಇದ್ರು. ಭಿಕ್ಷೆ ಬೇಡಿ ತಿಂದ ಅನ್ನದಿಂದಾಗಿ ತೂಕಡೆಗೆ ಬಂದು ಮುರುಗು
ಧರ್ಮಶಾಲೆಯ ಕಂಬಕ್ಕೆ ಹೊರಗಿದ್ದಾಗ ಅವನಿಗೊಂದು ಕನಸು ಬೀಳತ್ತೆ. ಅದೆಲ್ಲ ಹೇಳೋಕ್ ಹೋಗಲ್ಲ ನಾನು. ಆ ಕನಸಿನ ಪರಿಣಾಮವಾಗಿ ಇದ್ದ ಒಂದೇ ಮಡಕೆಯನ್ನ ಅವನೇ ಒಡೆದು ಚೂರು ಚೂರು ಮಾಡ್ತಾನೆ. ತಿರುಗನ ಕನಸು ಕಾಣಬಾರದು, ಹಗಲು ಕನಸು ಕಾಣಬಾರದು. ನಾವು ಕಾಣಬೇಕಾದ ಕನಸು ನಾನು ನಮ್ಮ ಮನೆಗೆ ಆಸ್ತಿಯಾಗಬೇಕು, ನಾನು ನಮ್ಮ ದೇಶಕ್ಕೆ ಆಸ್ತಿಯಾಗಬೇಕು, ನಾನು ಬದುಕಿರುವಾಗಲೇ ನಮ್ಮ ದೇಶಕ್ಕೆ ಜಗತ್ತು ಗೌರವಿಸುವಂತೆ ಆಗಬೇಕು. ಭಾರತ ಮಾತಾ ಕೀ ಇದನ್ನು ಇಡೀ ಪ್ರಪಂಚ ಹೇಳುವಂತೆ ಆಗಬೇಕು. ಆ ಕನಸು ನಾವು ಕಾಣಬೇಕು. ಆ ಕನಸನ್ನ ನನಸು ಮಾಡಬೇಕಾದ್ರೆ ನಮ್ಮ ಮನೆಯ ಸಂಸ್ಕಾರಕ್ಕೆ ನಾವು ತೆರೆದುಕೊಳ್ಳೋಣ. ಸ್ನೇಹ ಸೇವಾ ಟ್ರಸ್ಟ್ ನಮಗೇನೊಂದು ನೆರವು ನೀಡ್ತಾ ಇದೆ. ಅದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸುವಂತ ದೃಷ್ಟಿಯಿಂದ ನಾವು ನಮ್ಮ ಕನಸನ್ನು ನನಸು ಮಾಡುವ ನಿಟ್ಟಿನಲ್ಲಿ ಸ್ವಂತ ಪರಿಶ್ರಮ, ಭಗವಂತನಲ್ಲಿ ನಂಬಿಕೆ, ಹಿರಿಯರಿಂದ ಆಶೀರ್ವಾದ ಇವುಗಳ ಆಧಾರದ ಮೇಲೆ ನಾವೆಲ್ಲರೂ ಮುಂದೆ ಬರೋಣ. ಸ್ನೇಹ ಸೇವಾ ಟ್ರಸ್ಟ್ ತನ್ನ ಆ ಜೀವನ ಯಾತ್ರೆ ಒಳಗೆ 25 ವರ್ಷ 50 ವರ್ಷ ಸತತವಾಗಿ ನಡೆಯುವಂತೆ ಆಗಲಿ ಅಂತ ಹಾರೈಸಿದ ಎಲ್ಲ ದಾನಿಗಳಿಗೂ ಪೂರ್ವಕವಾದಂತಹ ಕೃತಜ್ಞತೆಗಳನ್ನು ನಾನು ಸಮರ್ಪಣೆ ಮಾಡ್ತಾ, ನೀವೆಲ್ಲರೂ ಮಾಡುವಂತಹ ದಾನ ನಿಮಗೆ ಆತ್ಮ ಸಮಾಧಾನವನ್ನು ಕೊಡುತ್ತೆ. ನಿಮ್ಮ ಸಂಪಾದನೆಯ ಸಾರ್ಥಕತೆಯ ಧನ್ಯತೆಯ ಅನುಭವವನ್ನು ನಿಶ್ಚಿತವಾಗಿ ನಿಮಗೆ ಕೊಡುತ್ತೆ ಅಂತಕ್ಕಂಥ ಗ್ಯಾರಂಟಿ ಸಿದ್ದರಾಮಯ್ಯನವರ ಗ್ಯಾರಂಟಿ ಅಲ್ಲ, ಈ ಭಾರತದ ಗ್ಯಾರಂಟಿಯನ್ನು ಕೊಟ್ಟು ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ಬೋಲೋ ಭಾರತ್ ಮಾತಾ ಕೀ ಜೈ ಶ್ರೀರಾಮ್. ಗಂಟಲು ಸ್ವಲ್ಪ ದೊಡ್ಡದಾಯಿತು, ಏನ್ ಮಾಡೋದು, ಮನೆಯಲ್ಲಿ ಸಂಘದಲ್ಲಿ ಪಡೆದಿರುವ ಸಂಸ್ಕಾರಕ್ಕೆ ನಾನು ತೆರೆದುಕೊಂಡಿದ್ದೆ. ಓಂಕಾರವು ಒಂದು ಕಾರ್ಯ. ನಮ್ಮನ್ನೆಲ್ಲ ಉದ್ದೇಶಿಸಿ ದೇಶಭಕ್ತಿ ಬಗ್ಗೆ, ಓಂಕಾರದ ಮಹತ್ವದ ಬಗ್ಗೆ ಮತ್ತು ಸೇವೆಯ ಮನೋಭಾವವನ್ನು ಹೊಂದುವ ಮಹತ್ವದ ಬಗ್ಗೆ ಬಹಳ ಎಫೆಕ್ಟಿವ್ ಆಗಿ ಎಲ್ಲರಿಗೂ ಮನತಟ್ಟುವ ರೀತಿಯಲ್ಲಿ ಮಾತನಾಡಿದ ಸು ರಾಮಣ್ಣನವರಿಗೆ ನಮಸ್ಕಾರಗಳು. ಮತ್ತು ಪರಿಣಾಮಕರವಾಗಿ ಬಹಳ ಪರಿಣಾಮಕರವಾಗಿ ಮಾತನಾಡಿದ ಸು ರಾಮಣ್ಣನವರಿಗೆ. ಈಗ ವಿದ್ಯಾರ್ಥಿ ವೇತನಕ್ಕೆ ಮುಂದಿನ ಕಾರ್ಯಕ್ರಮ ವಿದ್ಯಾರ್ಥಿ ವೇತನ. ಸುಮಾರು 350 ಹೆಚ್ಚು ಮಕ್ಕಳಿಗೂ ಸ್ನೇಹ ಸೇವಾ ಟ್ರಸ್ಟ್ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ. ಇದರಲ್ಲಿ 75ರಿಂದ 80 ಕಾಲೇಜುಗಳು ಒಳಗೊಂಡಿವೆ. ಆದರೆ ಇವತ್ತು ಸಾಂಕೇತಿಕವಾಗಿ 5 ಶಾಲೆಗಳಿಗೆ ಮತ್ತು 1 ಕಾಲೇಜಿಗೆ ವಿದ್ಯಾರ್ಥಿ ವೇತನವನ್ನು ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದು ನಮ್ಮ ಸಂಜಯ್ ಅವರು ನಡೆಸಿಕೊಡ್ತಾರೆ. ಎಲ್ರಿಗೂ ನಮಸ್ಕಾರಗಳು. ಆಗಲೇ ಪರಿಚಯ ಮಾಡಿಕೊಟ್ಟಂಗೆ ನಾವು ಸುಮಾರು 75 ಶಾಲಾ ಕಾಲೇಜುಗಳಿಗೆ ಅಲ್ಲಿರೋ ವಿದ್ಯಾರ್ಥಿಗಳಿಗೆ ಈ ವಿದ್ಯಾರ್ಥಿ ವೇತನವನ್ನು ಕೊಡ್ತೀವಿ. ಇವತ್ತು ಸಾಂಕೇತಿಕವಾಗಿ 1 ಕಾಲೇಜು ಮತ್ತು 5 ಶಾಲೆಗಳಿಗೆ ಕೊಡ್ತೀವಿ. ಯಾವ ಕಾಲೇಜ್ ಹೆಸರು ಹೇಳ್ತೀನಿ, ಅಲ್ಲಿಂದ ಶಿಕ್ಷಕರು ಬಂದಿರೋರು ಆ ಹುಡುಗರ ಜೊತೆ ಹಾಗೆ ವೇದಿಕೆಯಲ್ಲಿ ಬಂದು ಅದನ್ನು ಸ್ವೀಕಾರ ಮಾಡಬೇಕಂತ. ಮೊದಲನೇದಾಗಿ ಗುಪ್ತಾ PU ಕಾಲೇಜ್, ಅಲ್ಲಿನ ವಿದ್ಯಾರ್ಥಿಗಳು ವೇದಿಕೆಯಲ್ಲಿ. ಈ ವರ್ಷ ನಮಗೆ ಗುಪ್ತಾ ಕಾಲೇಜಿನ ಪರಿಚಯ ಆಯಿತು. ಗುಪ್ತಾ ಕಾಲೇಜಿನ ಮ್ಯಾನೇಜ್ಮೆಂಟ್ಗೆ ಶ್ಯಾಮ್ ಸುಂದರ್ ಗುಪ್ತಾ ಅವರು ಕಾಲೇಜಿನ ಸ್ಥಾಪಕರು, ಇವತ್ತು ಪ್ರಾಂಶುಪಾಲರು ಬಂದಿದ್ದಾರೆ. ನಾವು ನಮ್ಮ ಸ್ನೇಹ ಸೇವಾ ಟ್ರಸ್ಟಿನ ವರದಿಯನ್ನು ಕೊಟ್ಟಾಗ ಅವರು ಒಂದೇ ಮಾತಾಡಿದ್ದು, ಸರ್ ನಿಮ್ಮ ಸ್ನೇಹ ಸೇವಾ ಟ್ರಸ್ಟಿನ ವಿದ್ಯಾರ್ಥಿಗಳಿಗೆ ನಮ್ಮ ಕಾಲೇಜಿನಲ್ಲಿ ಸೈನ್ಸ್ ವಿಭಾಗದಲ್ಲಿ ನಾವು 90,000 ರೂಪಾಯಿ ತಗೋತಾ ಇದ್ದೀವಿ.
ಸ್ನೇಹ ಸೇವಾ ಟ್ರಸ್ಟಿಂದ ನೀವು ಯಾರು ಲೆಟರ್ ಕೊಡ್ತೀರೋ ಆ ವಿದ್ಯಾರ್ಥಿಗೆ ಕೇವಲ 15,000 ರೂಪಾಯಿಗಳಲ್ಲಿ ಮಾತ್ರ ತಗೋತೀವಿ. ಜೊತೆಗೆ CET ನೀಟ್ ಅದರ ಒಂದು ಜವಾಬ್ದಾರಿಯನ್ನು ನಾವು ತಗೋತೀವಿ. ಆ ಟ್ಯೂಷನ್ನು ನಾವು ಉಚಿತವಾಗಿ ಮಾಡ್ತೀವಿ. ಎಷ್ಟು ಜನ ಬೇಕಾದ್ರೂ ನೀವು ಕಳಿಸಿ, ನಾವು 15,000 ರೂಪಾಯಿಗೆ ನಿಮಗೆ ಸ್ನೇಹ ಸೇವಾ ಟ್ರಸ್ಟ್ ಮಾಡ್ತೀವಿ ಅಂತಿದ್ದಾರೆ. ಸ್ನೇಹ ಸೇವಾ ಟ್ರಸ್ಟಿಂದ 10,000 ರೂಪಾಯಿ ಕೊಡ್ತಾ ಇದ್ದೀವಿ. ಮಕ್ಕಳಿಗೆ 5,000 ಅಷ್ಟಲ್ಲೇ ಪ್ರಥಮ PUC ದ್ವಿತೀಯ PUCಯನ್ನು ಮುಗಿಸುವಂಥದ್ದಿದ್ರೆ ಸೈನ್ಸಲ್ಲಿ ನೀಟ್ ಮತ್ತು CET ಜೊತೆಗೆ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಗುಪ್ತ ಕಾಲೇಜವರು ನಮಗೆ ಜೋಡಿಸ್ಕೊಟ್ಟಿದ್ದಾರೆ. ಅವ್ರಿಗೆ ತುಂಬ ಧನ್ಯವಾದಗಳು. ಶ್ರೀ ಸರಸ್ವತಿ ವಿದ್ಯಾಮಂದಿರ ಶಾಲೆ, ಅಲ್ಲಿನೆಲ್ಲ ವಿದ್ಯಾರ್ಥಿಗಳು ಶಿಕ್ಷಕರು ಯಾರಾದರೂ ಬಂದಿದ್ರೆ ಜೊತೆ ಸೇರಿ. ಶ್ರೀ ಸರಸ್ವತಿ ವಿದ್ಯಾಮಂದಿರದಿಂದ ಯಾರಾದರೂ ಶಿಕ್ಷಕರು ಬಂದಿದ್ರೆ ದಯವಿಟ್ಟು ಬರಬೇಕು ವೇದಿಕೆ ಮೇಲೆ. ಮುಂದಿಂದು ಜ್ಞಾನದೀಪ್ತಿ ಪ್ರೌಢಶಾಲೆ, ಅಲ್ಲಿ ವಿದ್ಯಾರ್ಥಿಗಳೆಲ್ಲ ವೇದಿಕೆ ಹತ್ರ ಬಂದು ಶಿಕ್ಷಕರು ಯಾರಾದರೂ ಬಂದಿದ್ರೆ ದಯವಿಟ್ಟು ವಿದ್ಯಾರ್ಥಿಗಳ ಜೊತೆ ಬನ್ನಿ. ಮುಂದಿನದು ಪ್ರೆಸಿಡೆನ್ಸಿ ಪ್ರೌಢಶಾಲೆ ಮಕ್ಕಳು, ಯಾರಾದರೂ ಅಲ್ಲಿಂದ ಶಿಕ್ಷಕರು ಬಂದಿದ್ರೆ ದಯವಿಟ್ಟು ಮಕ್ಕಳ ಜೊತೆ ವೇದಿಕೆ ಮೇಲೆ. ಈಗ ಜ್ಞಾನದೀಪ್ತಿ ಪ್ರೌಢಶಾಲೆಯವರು ವೇದಿಕೆ ಮೇಲೆ ಬರ್ತಾರೆ. ಮುಂದಿನದು SVVP ಶ್ರೀ ವೆಂಕಟೇಶ್ವರ ವಿದ್ಯಾಪೀಠ ಶಾಲೆ ವಿದ್ಯಾರ್ಥಿಗಳು ವೇದಿಕೆ ಹತ್ತಿರಕ್ಕೆ ಬರಬೇಕು. ಶಿಕ್ಷಕರು ಯಾರಾದರೂ ಬಂದಿದ್ರೆ ದಯವಿಟ್ಟು ವಿದ್ಯಾರ್ಥಿಗಳ ಜೊತೆ ಬರಬೇಕು. ಈಗ ಪ್ರೆಸಿಡೆನ್ಸಿ ಪ್ರೌಢಶಾಲೆಯವರು ವೇದಿಕೆ ಮೇಲೆ ಬರ್ತಾರೆ. ಮುಂದಿನದು ಎವರ್ಶೈನ್ ಪ್ರೌಢಶಾಲೆ ವಿದ್ಯಾರ್ಥಿಗಳು ವೇದಿಕೆ ಹತ್ತಿರಕ್ಕೆ ಬರಬೇಕು. ಅಲ್ಲಿಂದ ಯಾರಾದರೂ ಶಿಕ್ಷಕರು ಬಂದಿದ್ರೆ ದಯಮಾಡಿ ಅವರು ಕೂಡ ವಿದ್ಯಾರ್ಥಿಗಳ ಜೊತೆ ಬರಬೇಕು.
SVVP ಶಾಲೆ ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಬರ್ತಾರೆ. ಎವರ್ಶೈನ್ ಪ್ರೌಢಶಾಲೆಯವರು ವೇದಿಕೆ ಮೇಲೆ ಬರ್ತಾರೆ. ಅಲ್ಲೇ ಕೂತ್ಕೊಳ್ಳಿ ಸದಾ ಸ್ವಲ್ಪ ಮುಂದೆ ಹೋಗಿ ಹೋಗಿ ಒಳಗಡೆ ಹೋಗಿ ದಾರಿ ಮಾಡಿ ಮುಂದಿನ ಸಲ ಕೂತ್ಕೊಂಬಿಡಿ ನೀವು ಅಣ್ಣ ಕೂತ್ಕೊಂಡು.
ಎಲ್ಲ ವಿದ್ಯಾರ್ಥಿಗಳು ಹಾಗೆ ಸಾಲಲ್ಲಿ ಹೋಗಿ ಕೂತ್ಕೊಳ್ಬೇಕು. ಜ್ಞಾನದೀಪ್ತಿ ಶಾಲೆಯವರು ಒಂದೆರಡು ಮಾತಾಡಬೇಕು ಅಂತೇಳಿ ಕೇಳ್ಕೊಂಡಿದ್ದಾರೆ. ಸೊ ಅವರಿಗೆ ಸಭೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸುತ್ತಾ, ಬಸವಣ್ಣನವರ ಒಂದು ವಚನ ಈ ಸಮಯದಲ್ಲಿ ನನಗೆ ಜ್ಞಾಪಕ ಬರ್ತಾ ಇದೆ. ಏನಪ್ಪ ವಚನ ಅಂತಂದ್ರೆ, ಕಲ್ಲು ನಾಗರ ಕಂಡರೆ ಹಾಲೆರೆ ಎಂಬರಯ್ಯ, ದಿಡದ ನಾಗರ ಕಂಡರೆ ಕೊಲ್ಲೆಂಬರಯ್ಯ. ಉಂಬ ಜಂಗಮ ಬಂದರೆ ನಡೆ ಎಂಬರು, ಉಣದ ಜಂಗಮಕ್ಕೆ ಅಲ್ಲ ಉಣದ ಲಿಂಗಕ್ಕೆ ಬೋನವ ಇಡಿ ಎಂಬರಯ್ಯ. ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ, ನಾವ್ ಯಾರಾದ್ರೂ ಮನೆ ಹತ್ರ ಹಾವು ಬಂದ್ರೆ ಅದನ್ನ ಹಾಯ್ ಬಾಯ್ ಮಾಡ್ತೀವ, ಹಾವನ್ನ ಕೊಲ್ಲಿ ಅಂತ ಹೇಳ್ತೀವಿ. ಆದ್ರೆ ಇಲ್ಲಿ ಸ್ನೇಹ ಸೇವಾ ಟ್ರಸ್ಟ್ ಅವ್ರು ಮಾಡ್ತಾ ಇರ್ತಕ್ಕಂಥ ಕೆಲಸ ವರ್ಣನಾತೀತವಾದದ್ದು ಅಂತ ನನ್ನ ಅಭಿಪ್ರಾಯ. ಯಾಕಂತಂದ್ರೆ ನಮ್ಮ ಹಳ್ಳಿಲಿ ಒಂದು ಗಾದೆ ಇದೆ, ಉಂಟವನಿಗೆ ಊಟ ಬೇಡ, ಬೋಳು ತಲೆಗೆ ಎಣ್ಣೆ ಬೇಡ. ಹೌದಲ್ವಾ? ನೀವೆಲ್ಲ ಕೇಳಿದ್ದೀರಾ ಅಂತ ನಾನು ಅನ್ಕೋತೀನಿ. ಅಂದ್ರೆ ಇಲ್ಲಿ ಹಸಿದ ಮಕ್ಕಳು ಮತ್ತೆ ಬಡವರಿಗೆ ಇವರು ಒಳ್ಳೆ ನ್ಯಾಯವನ್ನು ದೊರಕಿಸ್ಕೊಡ್ತಾ ಇದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ನೀವು ಅದೇ ಅನ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಬಡವರನ್ನ ಗುರುತಿಸಿ ಇನ್ನು ನಾವು ಒಂದು ಸಂಸ್ಥೆಯನ್ನ ಕಟ್ಟಿಬಿಡ್ಬೋದು. ಆ ಸಂಸ್ಥೆಯಿಂದ ಅದು ಯಾರಿಗೆ ತಲುಪ್ತಾ ಇದೆಯಾ ತಲುಪ್ತಾ ಇಲ್ವಾ ಅನ್ನೋ ಕೆಲಸನೇ ಮಾಡಲ್ಲ. ಅದನ್ನು ಸರ್ಕಾರನೂ ಕೂಡ ಮಾಡ್ತಾ ಇದೆ ಅಂತ ಹೇಳ್ಬೋದು. ಆದ್ರೆ ಇಲ್ಲಿ ಒಂದು ಸಂಸ್ಥೆನ ಕಟ್ಟೋದು ಮುಖ್ಯ ಉದ್ದೇಶ ಅಲ್ಲ. ಅದರಿಂದ ಬರ್ತಕ್ಕಂತಹ ಒಂದು ಏನಪ್ಪಾ ಅಂದ್ರೆ, ಈಗ ಯಾರು ಬಡವರಿರ್ತಾರೋ ಅವರನ್ನ ಗುರ್ತಿಸೋದು ಎಷ್ಟು ಕಷ್ಟ ಇರುತ್ತೆ. ಆ ಮಕ್ಕಳಿಗೆ ನಾವು ಸಹಾಯವನ್ನ ಮಾಡೋದು ತುಂಬಾನೇ ಕಷ್ಟ ಇರುತ್ತೆ. ಇಲ್ಲಿ ಇರೋರು ಯಾರು ಕೂಡ ಕೈ ಬಿಚ್ಚಿ ಕೊಡಲ್ಲ. ಇಲ್ಲಿ ದಾನಿಗಳು ತುಂಬಾ ಜನ ಇದ್ದಾರೆ. ಅವರಿಗೆ ನಾನು ಹೃದಯಪೂರ್ವಕವಾಗಿ ವಂದನೆಯನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ನಮಸ್ಕಾರ. ಈಗ ನಮ್ಮ ಸ್ನೇಹ ಸೇವಾ ಟ್ರಸ್ಟ್ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀನಿವಾಸ್ ಬಾಬು ಅವರು ಒಂದು ಸೂಚನೆ ಪ್ರಕಟಣೆಯನ್ನು ಮಾಡ್ತಾ ಇದ್ದಾರೆ. ಅದನ್ನು ಕೇಳಿಬಿಟ್ಟು ಮುಂದಿನ ಕಾರ್ಯಕ್ರಮ. ಎಲ್ಲರಿಗೂ ನಮಸ್ಕಾರ. ನಮ್ಮ ಸ್ನೇಹ ಸೇವಾ ಟ್ರಸ್ಟ್ ಕಳೆದ 30 ವರ್ಷಗಳಿಂದ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ. ನನಗೆ ಈಗಲೂ ನೆನಪಿದೆ, ನಮ್ಮ ವರರಾಜು ನಮ್ಮ ಆಫೀಸಿಗೆ ಬರೋರು ಒಂದು ಈ ತಿಂಗಳು ನಾವು ಒಂದು 500 ರೂಪಾಯಿ ಹಾಕೋಬೇಕು, ಈ ತಿಂಗಳು 300 ರೂಪಾಯಿ ಹಾಕೋಬೇಕು ಅಂತ ಬೆಳೆಸಿ ಬಂದಿರೋಂಥ ಒಂದು ಸಂಸ್ಥೆ. ಇವತ್ತು ಆ ಸಂಸ್ಥೆ ಬೃಹದಾಕಾರವಾಗಿ ಬೆಳೆದಿದೆ. ಈಗ ಆ ಕಾರ್ಯಕ್ರಮದಲ್ಲಿ ನಮ್ಮ ಇಷ್ಟೊಂದು ದಿನ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ ಅಂದರೆ ಹಲವಾರು ದಾನಿಗಳಿದ್ದಾರೆ. ಆ ಕಾರ್ಯಕ್ರಮವನ್ನು ನಾವು ಯಶಸ್ವಿಯಾಗಿ ನಡೆಸಬೇಕು ಅಂದರೆ ನಾವು 1,000 ಮಕ್ಕಳಿಗೆ ಅಂತ ಹೇಳಿ ಯೋಜನೆ ಹಾಕ್ಕೊಂಡಿದ್ದೀವಿ. ಅದಕ್ಕೋಸ್ಕರ ನಾವೀಗ ಒಂದು ನಿಮ್ಮಗಳ ಕಡೆಯಿಂದ ದಾನವನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಅಂದರೆ ಪ್ರಯೋಜನ ಇರಲಿ, ಮಕ್ಕಳಿಗೆ ನೀವು ಕೂಡ ಪೋಷಕರು ಕೂಡ ಆಗಲಿ ಅಂತ ಹೇಳಿ. ಮೊದಲನೇದಾಗಿ ಮಹಾಪೋಷಕರು 10 ಲಕ್ಷ ರೂಪಾಯಿ, ವಿಶೇಷ ಪೋಷಕರು 5 ಲಕ್ಷ ರೂಪಾಯಿ, ನಿರಂತರ ಪೋಷಕರು 2.5 ಲಕ್ಷ ಮತ್ತು ಪೋಷಕರು 1 ಲಕ್ಷ. ಇಷ್ಟನ್ನು ಕೊಡೋದ್ರಿಂದ ಇದು 10 ಲಕ್ಷ ಮತ್ತು 5 ಲಕ್ಷ ಒಮ್ಮೆಗೆ ಕೊಡಬೇಕು ಅಂತ ಏನಿಲ್ಲ. ಅವರು ತಮ್ಮ EMI ಸ್ಕೀಮ್ ಅಂತ ಹೇಳ್ತಾರೆ, ಆ ರೀತಿ ಮಂತ್ಲಿ ಇನ್ಸ್ಟಾಲ್ಮೆಂಟಲ್ಲಿ ಬೇಕಾದ್ರೂ ಕೊಡ್ಬೋದು. ಕೊಟ್ಟು ನಮ್ಮ ಹೆಸರನ್ನ ನಮ್ಮ ಕಾರ್ಯದರ್ಶಿಗಳಾದ ವರದರಾಜ್ ಅವ್ರ ಹತ್ರ ನೋಂದಾಯಿಸ್ಕೊಳ್ಳಿ. ಮಹಾಪೋಷಕರು 10 ಲಕ್ಷ, ವಿಶೇಷ ಪೋಷಕರು 5 ಲಕ್ಷ, ನಿರಂತರ ಪೋಷಕರು 2.5 ಲಕ್ಷ, ಪೋಷಕರು 1 ಲಕ್ಷ. ಈ ನಿರ್ದಿಷ್ಟವಾದ ಮೊತ್ತವನ್ನು ಸಲ್ಲಿಸಿ ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಭಾಗವಹಿಸ್ಬೋದು. ಈ ಒಂದು ಕಾರ್ಯಕ್ರಮವನ್ನು ನಮಗೆ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ತಮ್ಮಲ್ಲೆಲ್ಲರಲ್ಲೂ ನಾನು ಸವಿನಯವಾಗಿ ಪ್ರಾರ್ಥನೆ ಮಾಡ್ತೀನಿ. ಯಾಕೆಂದರೆ ಯಾರಲ್ಲಿ ಏನೆಲ್ಲಿ ಅಡಗಿರ್ತಾರೋ ಗೊತ್ತಾಗೋದಿಲ್ಲ. ನಮ್ಗೆ ಆವಾಗಲೇ ಹೇಳಿದ್ರು, ಹನಿಗೂಡಿದ್ರೆ ಹಳ್ಳ. ಎಲ್ಲರೂ ಸ್ವಲ್ಪ ಹಣ ಹಾಕಿದ್ರೆ ನಾವು ಒಂದು ಅಷ್ಟು ಮಕ್ಕಳನ್ನ ಓದಿಸ್ಬೋದು. ಯಾಕಂದರೆ ಪ್ರತಿಯೊಂದರಲ್ಲಿ ನಾವೇ ಮಾಡ್ತೀವಿ ಅನ್ನೋದಕ್ಕೂ ಆಗೋದಿಲ್ಲ ಕಾರ್ಯಕ್ರಮ. ಒಂದು ಸಂಸ್ಥೆನ ಇವತ್ತನೇ ಟೀಚರ್ ಹೇಳಿದ್ರು,
ಒಂದು ಸಂಸ್ಥೆ ನಡೆಸೋದು ಭಾಳ ಕಷ್ಟ ಇದೆ. ಸಂಸ್ಥೆ ಪ್ರಾರಂಭ ಮಾಡಿಬಿಡ್ಬೋದು, ಅದನ್ನು ನಡೆಸೋವಂಥದ್ದು ಇದೆಯಲ್ಲ ಅದು ಭಾಳ ಕಷ್ಟ. ಅದಕ್ಕೋಸ್ಕರ ದಯವಿಟ್ಟು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಈ ಪೋಷಕರು ವಿಭಾಗದಲ್ಲಿ ತಮ್ಮ ಹೆಸರುಗಳನ್ನ ನೋಂದಾಯಿಸ್ಕೊಳ್ಳಿ ಮತ್ತು ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳಿ ಕೇಳ್ಕೊಳ್ತಾ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಶ್ರೀನಿವಾಸ ಬಾಬು ಅವರೇ. ಈಗ ನಾವು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೀವಿ. ನಾವು ವಂದನಾರ್ಪಣೆ ಅರ್ಪಿಸೋಕ್ಕೆ ಮುಂಚೆ ಒಂದು ಮಗು ಸ್ವಲ್ಪ ನಿಧಾನವಾಗಿ ಬಂದಿದ್ದರಿಂದ ನಿತ್ಯಶ್ರೀ ಅನ್ನೋರಿಗೆ ಒಬ್ಬರು ಅಭಿನಂದನಾ ಕಾರ್ಯಕ್ರಮವನ್ನು ಮಿಸ್ ಆಗಿದ್ದು, ಹಾಗಾಗಿ ತಪ್ಪೋದು. ಹಾಗಾಗಿ ಈಗ ಸಚಿನ್ ಅವರು ಆ ಒಂದು ಮಗುವಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು. ಒಂದು 5 ಮಕ್ಕಳು ಸ್ಕೂಲ್ ಕಿಟ್ಗಾಗಿ ನಮ್ಮ ಶಾಲಾ ಕಿಟ್ಗಾಗಿ ವಿತರಣೆಗಾಗಿ ಬಂದಿದ್ದಾರೆ. ಆ 5 ಮಕ್ಕಳಿಗೆ ಶಾಲಾ ಕಿಟ್ ವಿತರಣೆ ಮಾಡಿ ಅದಾದ ನಂತರ ವಂದನಾರ್ಪಣೆಯನ್ನು ಶುರು ಮಾಡೋಣ. ಜಮುನಾ, ಚಂದನ, ದೀಪಕ್ ಬರಬೇಕು, ಎಲ್ಲರೂ ವೇದಿಕೆ ಮೇಲೆ ಬರ್ತಾ ಇರಬೇಕು. ನಾನು ಹೆಸರು ಕರೀತಾ ಇದ್ದೀನಿ. ಜಮುನಾ, ಚಂದನ, ದೀಪಕ್, ಪ್ರೀತಮ್, ದೀಪಕ್ ಆದಮೇಲೆ ಪ್ರೀತಮ್, ಕೊನೆಯದಾಗಿ ಅಕ್ಷಯ್ ಕುಮಾರ್. ಪ್ರೀತಮ್ ಆದಮೇಲೆ ಅಕ್ಷಯ್ ಕುಮಾರ್. ಈ ಹುಡುಗರು ಸ್ವಲ್ಪ ತಡವಾಗಿ ಬಂದಿದ್ದರಿಂದ ಸ್ವಲ್ಪ ವ್ಯತ್ಯಾಸ ಆಗಿತ್ತು. ವಂದನೆಗಳು ಇವರಿಗೆ. ಈಗ ಮುಂದಿನ ಕಾರ್ಯಕ್ರಮ ವಂದನಾರ್ಪಣೆ ನಮ್ಮ ಸತೀಶ್ ಜಿ ಅವರಿಂದ. ಎಲ್ರಿಗೂ ನಮಸ್ಕಾರ. ಈವರೆಗೂ ಶಿವರಾಮಣ್ಣನವರ ಮಾತುಗಳನ್ನು ಕೇಳಿದ್ದೀವಿ, ಆದ್ದರಿಂದ ನಾವು ಯಾರು ಮಾತಾಡೋ ಅವಶ್ಯಕತೆ ಇಲ್ಲ. ಅದು ವಂದನಾರ್ಪಣೆ ನಾವು ಮಾಡಲೇಬೇಕಾದ್ರಿಂದ ನಾನು ಮಾತಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮ ಭಾಳಷ್ಟು ಚೆನ್ನಾಗಿ ಮೂಡಿ ಬಂದಿದೆ, ನಾವೆಲ್ಲ ನೋಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿದ್ದ ಶಿವರಾಮಣ್ಣನವರಿಗೆ ನಮ್ಮೆಲ್ಲರ ಪರವಾಗಿ, ಯಾಕಂದರೆ ನಮಗೆ ಮಕ್ಕಳಿಗೆ ನಿಜವಾಗಲೂ ಸಂಸ್ಕಾರ ಇವತ್ತು ಭಾಳಷ್ಟು ಸಿಕ್ಕಿದೆ. ಆ ಸಂಸ್ಕಾರನ ಕೊಟ್ಟಂಥ ರಾಮಣ್ಣನವರಿಗೆ ನಮ್ಮ ಟ್ರಸ್ಟಿನ ವತಿಯಿಂದ, ಸ್ನೇಹ ಸೇವಾ ಟ್ರಸ್ಟ್ ವತಿಯಿಂದ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತೀನಿ. ಅವರಿಗೆ ನೆನಪಿನ ಕಾಣಿಕೆಯನ್ನು ಮೋಹನ್ ಕುಮಾರ್ ಅವರು ಕೊಡಬೇಕು ಅಂತ ಕೇಳಿ. ಎಲ್ಲ ಜೋರು ಚಪ್ಪಾಳೆ ಕಟ್ಟಿದ್ದಾರೆ. ಇವತ್ತಿನ ಕಾರ್ಯಕ್ರಮದ ಮತ್ತೋರ್ವ ಮುಖ್ಯ ಅತಿಥಿಗಳು ಸುಂದರ್ ಕಲ್ಯಾಣ್ ಅವರು. ಅವರಿಗೆ ಶಿವರಾಮಣ್ಣನವರು ನೆಚ್ಚಿನ ಕಾಣಿಕೆ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ನಮ್ಮ ಟ್ರಸ್ಟಿನ ವತಿಯಿಂದ ಅವರಿಗೆ ಹೃತ್ಪೂರ್ವಕ ಧನ್ಯವಾದ. ಅವರ ಬಗ್ಗೆ ರಾಮಣ್ಣವರು ಉಲ್ಲೇಖ ಮಾಡ್ತಾ ಇದ್ದರು, ನಮ್ಮ ರಾಯಭಾರಿಗಳಂತ. ಅದಕ್ಕೊಂದು ಜೋರು ಚಪ್ಪಾಳೆ ಬರಬೇಕು, ನಮ್ಮ ಭಾರತದ ರಾಯಭಾರಿಗಳು, ಸಾಂಸ್ಕೃತಿಕ ರಾಯಭಾರಿಗಳು. ಇನ್ನೋರ್ವ ಅತಿಥಿಗಳು ಬಿ ವಿ ರಾಮಚಂದ್ರನವರು. ಅವರಿಗೆ ಶಿವರಾಮಣ್ಣನವರು ನೆನಪಿನ ಕಾಣಿಕೆ ಕೊಡಬೇಕು ಅಂತ ಹೇಳ್ತೀನಿ. ರಾಮಚಂದ್ರ ಅವರಿಗೆ ನಮ್ಮ ಟ್ರಸ್ಟಿನ ವತಿಯಿಂದ ಹೃತ್ಪೂರ್ವಕ ಜೋರು ಚಪ್ಪಾಳೆ ಬಗ್ಗೆ ಪ್ರತಿಯೊಂದು ಸರಿಯಿದೆ. ನಮಗೆಲ್ಲ ತಿಳಿಸಿರುವಾಗ ಇವತ್ತಿನ ಈ ಥರ ಕಾರ್ಯಕ್ರಮಗಳಿಗೆ ಭಾಳಷ್ಟು ವರ್ಷಗಳಿಂದ 30 ವರ್ಷದಿಂದಲೂ ನಮಗೆ ಸಹಾಯ ಮಾಡ್ತಾ ಬರ್ತಾರೆ ಸಚಿನ್ ರಾಥೋಡ್ ಅವರು ಇವತ್ತಿನ ಓರ್ವ ಮುಖ್ಯ ಅತಿಥಿಗಳು. ಅವರಿಗೆ ವರದರಾಜ್ ಅವರು ನೆನಪಿನ ಕಾಣಿಕೆ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಅವರಿಗೆ ನಮ್ಮ ಸ್ನೇಹ ಸಂಸ್ಥೆ ವತಿಯಿಂದ ಹೃತ್ಪೂರ್ವಕ ರಾಮಣ್ಣ ಅವರೇ ಚಪ್ಪಾಳೆ ಚಪ್ಪಾಳೆ.
ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಅಧ್ಯಕ್ಷರಾದ ಶ್ರೀನಿವಾಸ್ ಗುಪ್ತಾರವರು ನಿರ್ವಹಿಸಬೇಕಾಯಿತು. ಕಾರಣಾಂತರಗಳಿಂದ ಅವರು ಬರಲಿಕ್ಕಾಗಲಿಲ್ಲ. ಆದರೆ ಈ ಕಾರ್ಯಕ್ರಮಕ್ಕೆ ಪೂರ್ಣ ಬೆಂಬಲ ಅವರು ಸಹಾಯ ಮಾಡಿದ್ದಾರೆ. ಅವರಿಗೆ ಸ್ನೇಹ ಟ್ರಸ್ಟ್ ವತಿಯಿಂದ ಹೃತ್ಪೂರ್ವಕ ವಂದನೆ. ಅವರ ಬದಲಿಗೆ ಇವತ್ತು ನಮಗೆ ಅಧ್ಯಕ್ಷತೆಯನ್ನು ನಡೆಸಿಕೊಟ್ಟವರು ಮೋಹನ್ ಕುಮಾರ್ ಅವರು, ನಮ್ಮ ಉಪಾಧ್ಯಕ್ಷರು. ಅವರಿಗೆ ಸ್ನೇಹ ಸೇವಾ ಟ್ರಸ್ಟ್ ವತಿಯಿಂದ ಹೃತ್ಪೂರ್ವಕ ವಂದನೆ. ನಮ್ಮ ಈ ಸ್ಥಳಾವಕಾಶವನ್ನು ಒದಗಿಸಿಕೊಟ್ಟ ನ್ಯಾಷನಲ್ ಎಜುಕೇಷನ್ ಸೊಸೈಟಿಯ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗಕ್ಕೆ ನಮ್ಮ ಸ್ನೇಹ ಸೇವಾ ಟ್ರಸ್ಟ್ ವತಿಯಿಂದ ಪೂರಕ ವಂದನೆಗಳು. ಸ್ವಲ್ಪ ಜೋರ ಚಪ್ಪಾಳೆ ತಟ್ಟುತ್ತಾರೆ. ಇವತ್ತಿನ ಮೈಕ್ ವ್ಯವಸ್ಥೆ ಮತ್ತು ಚೇರಿನ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಂಥ ಭಾಗ್ಯಲಕ್ಷ್ಮಿ ಇನ್ಫ್ರಾಸ್ಟ್ರಕ್ಚರ್ ಅವರಿಗೂ ಹೃತ್ಪೂರ್ವಕ ವಂದನೆಗಳು. ಇವತ್ತಿನ ಎಲ್ಲರಿಗೂ ಸಿಹಿ ಆಫ್ ಮಾಡಿ ಅವರಿಗೂ ಹೃತ್ಪೂರ್ವಕ ವಂದನೆಗಳು.